ಮಧುಗಿರಿಯಲ್ಲಿ ಖೋಟಾ ನೋಟು ಚಲಾವಣೆಗೆ ಯತ್ನ ಮಾಡಿದ 3 ಯುವಕರನ್ನ ಸಾರ್ವಜನಿಕರು ವಿಚಾರಿಸಲು ಮುಂದಾದ ಸಂದರ್ಭದಲ್ಲಿ ಸ್ಥಳದಿಂದ ಅವರು ಪರಾರಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದಲ್ಲಿ ನಡೆದಿದೆ. ಮಧುಗಿರಿ ಪಟ್ಟಣದ ವಿಆರ್ಎಸ್ಟಿ ಮೊಬೈಲ್ ಅಂಗಡಿಯಲ್ಲಿ ಈ ಘಟನೆ ನಡೆದಿದ್ದು, ಮೊಬೈಲ್ ಖರೀದಿಗೆ 3 ಹುಡುಗರು ಬಂದಿದ್ದರು. 10,500 ಬೆಲೆಯ ಮೊಬೈಲ್ ಖರೀದಿ ಮಾಡೋಕೆ ಯುವಕರು ಬಂದಿದ್ದರು. 500 ರೂಪಾಯಿ ಮುಖಬೆಲೆಯ 21 ನೋಟುಗಳನ್ನು ಯುವಕರು ನೀಡಿದರು. ಈ ನೋಟುಗಳನ್ನು ಪರಿಶೀಲನೆ ಮಾಡಿದಾಗ ಖೋಟಾ ನೋಟು ಎಂದು ಬಯಲಾಗಿದೆ. ಈ ಬಗ್ಗೆ ಹುಡುಗರನ್ನ ವಿಚಾರಿಸಿದಾಗ ಅವರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಮೊಬೈಲ್ ಅಂಗಡಿ ಮಾಲೀಕ ನವೀನ್ ಖೋಟಾ ನೋಟುಗಳನ್ನು ಪೊಲೀಸರಿಗೆ ಒಪ್ಪಿಸಿ ಈ ಕುರಿತು ದೂರು ನೀಡಿದ್ದಾರೆ. ಮಧುಗಿರಿ ಪೊಲೀಸರು ಕೇಸನ್ನು ದಾಖಲಿಸಿ ತನಿಖೆ ನಡೆಸ್ತಾ ಇದ್ದಾರೆ. ಸರ್, ನನ್ನ ಹೆಸರು ನವೀನ್ ಅಂತಂದೇಳಿ ಬಯಲು ಬಸವೇಶ್ವರ ಮೊಬೈಲ್ಸ್ ಪ್ರೊಪರೇಟರ್. ನಾನು ನಿನ್ನೆ ಸಂಜೆ ಸುಮಾರು 6:30 ಟೈಮ್ಗೆ ಒಂದು 3 ಜನ ಹುಡುಗರು ಬಂದು ನಕಲಿ ನೋಟ್ ತಗೊಬಂದು ನಮ್ಮಲ್ಲಿ ಇರ್ತಕ್ಕಂಥ ರೇಖಾ ಮೇಡಮ್ ಸ್ಯಾಮ್ಸಂಗ್ ಪ್ರಮೋಟ್ರು ಅವರಲ್ಲಿ ಏನಂತಂದರೆ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಬಂದರು. ನಾನು ಇರಲಿಲ್ಲ ಆ್ಯಕ್ಚುಲಿ ಅಂಗಡಿಗೆ. ಅವ್ರಿಗೆ ನೋಟೆಲ್ಲ ತೊಗೊಂಡು ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದು ನಕಲಿ ನೋಟು ಅಂತ ಅವ್ರಿಗೆ ಡೌಟ್ ಬಂತು. ನನಗೆ 5 ನಿಮಿಷಕ್ಕೆ ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನು 5 ನಿಮಿಷಕ್ಕೆ ಇದ್ದಾಗ ನನಗೂ ಕನ್ಫರ್ಮ್ ಆಯ್ತು ಅದು ನಕಲಿ ನೋಟು. ನಿಮ್ಗೆ ಯಾರು ಕೊಟ್ಟಿದ್ದು ಇದನ್ನ ಅಂತಂದೇಳಿ ಕೇಳಿದಾಗ ಅವನು ಬಾಯಿ ಬಿಡ್ದಲೆ ಸುಮ್ಮನೆ ಆಚೆಗೆ ಹೋಗ್ಬಿಟ್ಟ. ಸೊ ನಾವು ಇದನ್ನು ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಒಂದು 5 ನಿಮಿಷ ಬಿಟ್ಟು ಮತ್ತೆ ಬಂದರು. ಇದಕ್ಕೆ ಅವರು ಮೊಬೈಲ್ ತೊಗೊಂಡೋಗಿ ಬಂದ್ರೆ, ನೋಟ್ ತೊಗೊಂಡೋಗಿ ಬಂದರೆ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ. ಅವರು ಬಂದರು. ಅಷ್ಟೊತ್ತಿಗೆ ಅವ್ನು ನಾಪತ್ತೆ ಆಗ್ಬಿಟ್ಟ. ಪೊಲೀಸರು ಅವರಿಂದ ಬಿದ್ದರು. ಇದು ಮೇಡಮ್ ಅವ್ರು ಫಸ್ಟ್ ಇನ್ಫಾರ್ಮೇಷನ್ನು ಅವ್ರು ಕೊಡ್ತಾರೆ, ಯಾವ ರೀತಿ ಆಯಿತು ಈ ಸಂದರ್ಭ ಅಂತ ಹೇಳ್ತಾರೆ. ನೋಡಿ ಸರ್, ಆಕ್ಚುಲಿ ನಾವು ನನ್ನ ಹೆಸರು ರೇಖಾ ಅಂತ, ಬಯಲು ಬಸವೇಶ್ವರ ಎಂಟರ್ಪ್ರೈಸ್ ಅಂಗಡಿನಲ್ಲಿ ನಾನು ಸ್ಯಾಮ್ಸಂಗ್ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಿರೋದು. ಆಕ್ಚುಲಿ ನಿನ್ನೆ ಸಾಯಂಕಾಲ ಇದೇ ಟೈಮ್ಸ್ ಒಂದು 6ರಿಂದ 6:30 ಅನ್ಸುತ್ತೆ ಮೇ ಬಿ. ಆ ಟೈಮಲ್ಲಿ ಒಂದು 3 ಜನ ಹುಡುಗರು ಬಂದು, ಅಕ್ಕ ನಮಗೆ ಕಡಿಮೆ ಪ್ರೈಸಲ್ಲಿ ಒಂದು 5G ಫೋನ್ ಬೇಕು ಅಂತ ಹೇಳ್ಬಿಟ್ಟು ಬಂದರು. ಸೊ ನಮ್ಮ ಅಂಗಡಿನಲ್ಲಿ ಇರೋಂಥ ಕಡಿಮೆ ಪ್ರೈಸಿಂದ ಅಮೌಂಟ್ ಮೊಬೈಲ್ಸ್ ಎಲ್ಲ ನಾನು ತೆಗೆದಿಟ್ಟೆ. ಅದರಲ್ಲಿ ಅವರು ನೋಡಿ ಇದು ಫೋನ್ನ ಸೆಲೆಕ್ಟ್ ಮಾಡಿದ್ರು. 10,500 ರೂಪಾಯಿಗೆ ನಾನು ವಿತ್ ಆಫರ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಆಯ್ತು, ನನ್ನ ಹತ್ರ 10,000 ರೂಪಾಯಿ ಇದೆ, ಇನ್ನು 500 ರೂಪಾಯಿನ ನಾನು ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ರು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ 5 ನಿಮಿಷ ಆದ್ಮೇಲೆ ಅವರು ಕರೆಕ್ಟಾಗಿ 10,500 ರೂಪಾಯಿ ತಗೊಂಡ್ ಬಂದು ಅವರು ನಾನು ಎಣಿಸ್ತೀನಿ ಅಂತ ಹೇಳ್ತಾರೆ. ಕೊಡಿಲಿ ನಾನು ಎಣಿಸ್ತೀನಿ ಅಂತ ಹೇಳಿ ಇಸ್ಕೊಂಡು ನೋಡಿದಾಗ ಎಲ್ಲಾ ಫೇಕ್ ನೋಟ್ ಆಗಿತ್ತು ಸರ್. ಯಾಕಂದ್ರೆ ನಾವು ಡೈಲಿ ನೋಟ್ಗಳನ್ನ ಎಣಿಸ್ತಿರ್ತೀವಲ್ಲ, ಗೊತ್ತಿರುತ್ತೆ ಒರಿಜಿನಲ್ ನೋಟ್ ಯಾವುದು, ಡೂಪ್ಲಿಕೇಟ್ ನೋಟ್ ಯಾವುದು, ಅದೆಲ್ಲ ಒಂಥರ ಜೆರಾಕ್ಸ್ ಮಾಡಿರೋ ತರ ಇತ್ತು. ಒಂದು ಫಾರ್ಮೆಟಲ್ಲಿ ಇರಲಿಲ್ಲ. ಸೊ ಹಂಗಾಗಿ ನನಗೆ ಡೌಟ್ ಬಂತು. ನಮ್ಮ ಸರ್ಗೆ ಕಾಲ್ ಮಾಡಿದೆ ನಾನು. ವಿದಿನ್ 5 ಮಿನಿಟ್ಸ್ ಅವ್ರು ಬಂದರು. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹುಡುಗರನ್ನ ಕೇಳಿದ್ರು, ಎಲ್ಲಿಂದ ಬಂತು ಇದು ನೋಟು ನಿಮಗೆ ಏನು ಅಂತೆಲ್ಲ ಕೇಳಿದ್ರು. ಆವಾಗ ಅವರು ಸ್ವಲ್ಪ ನರ್ವಸ್ ಆಗಿ ಅಲ್ಲಿಂದ ಅವರು ಓಡೋಗ್ಬಿಟ್ರು. ಇಷ್ಟ ಆಯಿತು.